ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹು ಮುಖ್ಯವಾದ ವಿಷಯ ಅಂದರೆ ಹಸು ಸಾಗಾಣಿಕೆ ಅಥವಾ ಹಸು ಸಾಲವನ್ನು ಬ್ಯಾಂಕ್ನಿಂದ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇದೇ ರೀತಿಯಾದಂಥ 3 ಅಪ್ಡೇಟ್ಸ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಜೀನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ಬೇಕಾದ ಸಾಲವನ್ನು ಬ್ಯಾಂಕ್ಗಳಲ್ಲಿ ಕೊಡ್ತಾರೆ. ಅದಕ್ಕೆ ಬೇಕಾಗುವ ದಾಖಲೆಗಳೇನು, ಏನೇನು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊತಾ ಹೋಗೋಣ. ಇಲ್ಲಿ ಬಹುಮುಖ್ಯವಾಗಿ 7 ದಾಖಲೆ ಕೇಳ್ತಾರೆ ಎಲ್ಲ ಬ್ಯಾಂಕ್ಗಳಲ್ಲೂ. ಅವು ಏನೇನು ಅಂದರೆ ಯಾರು ಸಾಲ ಪಡಿಬೋದು, ಅಂದರೆ ಏಜ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮತ್ತು ಅರ್ಜಿದಾರರ KYC ದಾಖಲೆಗಳಾಗಿರ್ಬೋದು, ಮತ್ತು ಬ್ಯಾಂಕ್ಗಳ ದಾಖಲೆಗಳಂತ ಸಪ್ರೇಟ್ ಇರುತ್ತೆ, ಅದು ಬೇರೆ, ಮತ್ತು ಭೂ ದಾಖಲೆ, ನೀವು ಎಲ್ಲಿ ಮಾಡ್ತಾ ಇದ್ದೀರಾ ಜಾಗ ಅದ್ರದ್ದು, ಮತ್ತು ವ್ಯವಹಾರ ದಾಖಲೆ ಆಗಿರ್ಬೋದು, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್, ಅಂದರೆ ಒಂದು ಬೇಸಿಕ್ ಮಾಡೆಲ್ ಕೊಡಬೇಕಾಗುತ್ತೆ, ನಿಮ್ಮದು ಎಷ್ಟು ಆಕಳ ಬರುತ್ತೆ, ಯಾವ ಥರ ಶೆಡ್ ಮಾಡ್ಕೊತೀರಾ, ಏನೇನಿರುತ್ತೆ ಅಂತ, ಮತ್ತು ಈ ಥರ ಇದ್ದಾವೆ. ಇದರಲ್ಲಿ ಫಸ್ಟ್ ಒನ್ ಏನು ಬರುತ್ತೆ ಅಂದರೆ ಯಾರು ಸಾಲ ಪಡಿಬೋದು ಅನ್ನೋದ್ರ ಬಗ್ಗೆ. ಇಲ್ಲಿ ಏಜ್ ಲಿಮಿಟು 18 ವರ್ಷದಿಂದ 65 ವರ್ಷದೊಳಗೆ ಯಾರೇ ಬೇಕಾದರೂ ಸಾಲನ ತಗೋಬೋದು. ಎಲ್ಲ ಬ್ಯಾಂಕ್ಗಳಲ್ಲೂ 18 ವರ್ಷ ಮೇಲ್ಪಟ್ಟು 65 ವರ್ಷದಿಂದ ಒಳಗಡೆ ಇರೋವಂಥ ಎಲ್ರಿಗೂ ಸಾಲನ ಕೊಡ್ತಾರೆ. ಮತ್ತು ಅರ್ಜಿದಾರ KYC ದಾಖಲೆಗಳು ಅಂದರೆ ನಿಮ್ದು ಆಧಾರ್ ಕಾರ್ಡ್ ಆಗಿರಬೇಕು, ಮತ್ತು ಪ್ಯಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ಈ ಥರ ಎಲ್ಲನೂ ಕೇಳ್ತಾರೆ. ಮತ್ತು ಬ್ಯಾಂಕ್ ದಾಖಲೆಗಳು ಏನೇನು ಬೇಕಂದರೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು ನಿಮ್ಮ ಹತ್ರ, ಆ ಬ್ಯಾಂಕ್ದು, ಮತ್ತು ಕಳೆದ 6 ತಿಂಗಳದ್ದು ಖಾತೆ ಸ್ಟೇಟ್ಮೆಂಟ್ ಕೇಳ್ತಾರೆ, ನಿಮ್ಮದು ಟ್ರಾನ್ಸಾಕ್ಷನ್ ಸ್ಟೇಟ್ಮೆಂಟು. ಅದಾದಮೇಲೆ ಭೂ ದಾಖಲೆಗಳು ಕೇಳ್ತಾರೆ. ಭೂ ದಾಖಲೆಯಲ್ಲಿ ಏನು ಬರುತ್ತೆ ಅಂದರೆ ನಿಮಗೆ RTC ಆಗಿರ್ಬೋದು, ಅಥವಾ ಜಮಾಬಂದಿ ನಕಲು, ಅಥವಾ ಶೆಡ್ ನಿರ್ಮಾಣಕ್ಕೆ ಎಷ್ಟು ಜಾಗ ಬೇಕು, ಮತ್ತು ಅದು ಮಾಲೀಕತ್ವ ನಿಮ್ಮ ಹೆಸರಲ್ಲಿದೆಯಾ, ಇಲ್ವಾ ನೀವೇನಾದರೂ ಬಾಡಿಗೆ ತೊಗೊಂಡಿದ್ದೀರಾ, ಇಲ್ಲ ಲೀಸಿಗೆ ಏನಾದರೂ ಹಾಕ್ಸ್ಕೊಂಡಿದ್ದೀರಾ, ಏನಾದರೂ ಪತ್ರ ಮಾಡಿಸ್ಕೊಂಡಿದ್ದೀರಾ, ಅದ್ರದ್ದು ಡಾಕ್ಯುಮೆಂಟ್ಸ್ನೆಲ್ಲ ಕೇಳ್ತಾರೆ. ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಆರ್ಥಿಕ ಮತ್ತು ವ್ಯವಹಾರ ದಾಖಲೆ, ಅಂದರೆ ಹಾಲಿನ ಸಂಘದಲ್ಲಿ ಯಾವ್ದಾದ್ರು ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಸಂಘದಲ್ಲಿ ಇದ್ದೀರಾ, ಹಾಲು ಮಾರಾಟ ದಾಖಲೆ ಇದ್ರೆ ಭಾಳ ಒಳ್ಳೆಯದು ನಿಮಗೆ. ಅಂದರೆ ಈಗ ಎಷ್ಟು ಲೀಟ್ರ್ ಹಾಲು ಮಾರ್ತಿದ್ದೀರಾ ನೀವು, ಪ್ರೆಸೆಂಟ್ ನಿಮ್ಮ ಹತ್ರ ಎಷ್ಟು ಆಕಳ ಇದೆ, ಎಷ್ಟು ಲೀಟ್ರ್ ಹಾಲಾಗುತ್ತೆ, ಎಷ್ಟು ದುಡ್ಡು ಬರುತ್ತೆ ನಿಮಗೆ, ಆದಾಯ ಆಗಿರ್ಬೋದು, ಇಲ್ಲ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ. ಆಮೇಲೆ ಒಂದು ಬ್ಲೈಂಡ್ ರಿಪೋರ್ಟ್, ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕೇಳ್ತಾರೆ. ಅಂದರೆ ನೀವು ಎಷ್ಟು ಆಕಳನ್ನ ತರಬೇಕಂತ ಇದ್ದೀರಾ, ಆ ಆಕಳಿಂದ ಆಕಳುಗಳ ವಿವರ ಕೊಡಬೇಕಾಗುತ್ತೆ. ಮತ್ತು ಶೆಡ್ ಇಲ್ಲಿ ಎಷ್ಟು ಅಡಿ ಜಾಗ, ಅಂದರೆ ಅಗಲ ಉದ್ದ ಆಗಿರ್ಬೋದು, ಅದು ಕ್ಲೋಸ್ಡ್ ಇರುತ್ತೋ ಓಪನ್ ಇರುತ್ತೋ, ಎಷ್ಟು ಆಕಳಿಗೆ ಬೇಕಾಗುತ್ತೆ, ವೆಚ್ಚ ಎಷ್ಟು ಬೇಕು, ಆದಾಯ ಎಷ್ಟು ಬೇಕು ಅಂತ ಅವರು ನಿಮಗೆ ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಮಾಡಬೇಕಂತ ಲೆಕ್ಕ ಹಾಕೋದಕ್ಕೆ ಇದು ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ. ಅದೊಂದು ಕೊಡಬೇಕಾಗುತ್ತೆ. ಮತ್ತು ಫೋಟೋಸ್ ಎಲ್ಲ ಕೇಳ್ತಾರೆ, 2-3 ಫೋಟೋ, ಮತ್ತು ಶೆಡ್ಗೆ ಬೇಕಾದ ಅದರ ಸೈಟ್ ಖಾಲಿ ಜಾಗದ್ದು ಫೋಟೋನು ಕೊಡಬೇಕಾಗುತ್ತೆ. ಮತ್ತು ಈ ಥರ NOC ಸರ್ಟಿಫಿಕೇಟ್, ಅಂದರೆ ಭೂಮಿ ಕುಟುಂಬದ ಹೆಸರಲ್ಲಿ ಯಾರ್ದಾರು ಇದ್ದರೆ ಅವ್ರು ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಸ್, ಆ ಥರ ಕಾನೂನುಬದ್ಧ ಒಪ್ಪಂದ ಪತ್ರ, ಆ ಥರ ಎಲ್ಲ ಕೊಡಬೇಕಾಗುತ್ತೆ ಬ್ಯಾಂಕ್ಗಳಿಗೆ ಕೇಳಿದ್ದು. ಈಗ ಯಾರಿಗೆ ಜಾಸ್ತಿ ವೇಟೇಜ್ ಇದೆ ಈ ಸಾಲ ತೊಗೊಂಡ್ರೆ, ಅಂದರೆ ಮಹಿಳೆಯರಿಗೆ ಜಾಸ್ತಿ ಅಮೌಂಟ್ ಬರುತ್ತೋ, ಇಲ್ವೋ ಬೇಗ ಆಗುತ್ತೋ, ಇಲ್ಲ ಗಂಡು ಮಕ್ಕಳಿಗೆ ಬೇಗ ಆಗುತ್ತೋ, ರೈತರಿಗೆ, ಅದರಲ್ಲಿ SC ST ರೈತರು ಏನಾದ್ರು ಇದ್ದರೆ ಅವ್ರಿಗೆ ಜಾಸ್ತಿ ಇದೆ ವೇಟೇಜ್, ಅತಿ ಜಾಸ್ತಿ ಅವರಿಗೆ ಇರೋದು. ಅಂದರೆ 33% ಸಹಾಯಧನ ಕೊಟ್ಬಿಟ್ಟು ಬೇಗ ಮಂಜೂರಾಗುತ್ತೆ ಲೋನ್ ಅಮೌಂಟ್ ಏನಿದೆಯೋ ಅದು. ಮತ್ತು ಮಹಿಳಾ ರೈತರಿಗೂ ಜಾಸ್ತಿ ಬೇಗ ಸ್ಯಾಂಕ್ಷನ್ ಆಗುತ್ತೆ. ಅಂದರೆ ಸೆಕೆಂಡ್ ಆಪ್ಷನಲ್ಲಿ ಅವರೇ ಬರೋದು, ಯಾಕೆಂದರೆ 30% 35% ಸಹಾಯಧನ ಬೇಗ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಯೋಜನೆ ಆಧರಿಸಿ ಬೇಗ ಅವ್ರಿಗೆ ಕೊಡ್ತಾರೆ. ಹೆಣ್ಮಕ್ಳು ರೈತರು ಏನಾದ್ರು ಇದ್ದರೆ ಅವ್ರಿಗೆ ಇನ್ನೂ ಬೇಗ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಬ್ಯಾಂಕ್ಗಳಲ್ಲಿ. ಮತ್ತು ಜನರಲ್ ಸಾಮಾನ್ಯ ರೈತರಿಗೆ ಅವ್ರಿಗೆ 25% ಸಹಾಯಧನ ಕೊಟ್ಬಿಟ್ಟು ಮತ್ತು ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಇರುತ್ತೆ ನಿಮಗೆಲ್ರಿಗೂ. ಮತ್ತು ಯಾವ್ಯಾವ ಬ್ಯಾಂಕ್ ಲೋನ್ ಕೊಡ್ತವೆ, ಏನೇನು ಲೋನ್ ಹೆಸರು ಅನ್ನೋದಾದರೆ, SBI ಬ್ಯಾಂಕು ಕೃಷಿ ಹೆಸರಿನ ಲೋನಲ್ಲಿ, ಡೈರಿ ಹಾಲ್ ಅದರ ಲೋನಲ್ಲಿ ಕೊಡುತ್ತೆ. ಅದರದ್ದು ಕಡಿಮೆ ಬಡ್ಡಿ ಇರುತ್ತೆ ಮತ್ತು ಸಹಾಯಧನನೂ ಜಾಸ್ತಿ ಇರುತ್ತೆ. ಮತ್ತು ಕೆನರಾ ಬ್ಯಾಂಕ್ KCC ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ನಿಮಗೆ ಕೊಡುತ್ತೆ. ಅಂದರೆ ಮೇವಾಗಿರ್ಬೋದು, ಔಷಧಿ, ಇದೆಲ್ಲದಕ್ಕೂ ಅವರು ಅಮೌಂಟ್ ಕೊಡ್ತಾರೆ, ಲಾಭ ಅದಾಗಿರುತ್ತೆ. ಮತ್ತು ಕರ್ನಾಟಕ ಬ್ಯಾಂಕಲ್ಲಿ ಡೈರಿ ಫಾರ್ಮಿಂಗ್ ಲೋನ್ ಅಂತ ಇದೆ. ಅದಾದಮೇಲೆ ನೀವೆಷ್ಟು ಆಕಳ ಕಟ್ತೀರಾ ಅನ್ನೋ ಡೀಟೇಲ್ಸ್ ಕೊಟ್ಟರೆ ಅದ್ರ ಮೇಲೂ ನಿಮಗೆ ಆ ಲೋನ್ ಬರುತ್ತೆ. ಅಂದರೆ 2 ಹಸು ಕಟ್ತಾ ಇದ್ದರೆ 1 ರಿಂದ 1.5 ಲಕ್ಷ ಆಗಿರ್ಬೋದು, ಇಲ್ಲ ನಾನೊಂದು 5 ಹಸು ಕಟ್ತೀನಿ ಏನಾದರೂ 3 ರಿಂದ 4 ಲಕ್ಷ, ಇಲ್ಲ ನಾನೊಂದು 10 ಹಸು ಕಟ್ತೀನಿ ಅಂದರೆ 7 ರಿಂದ 10 ಲಕ್ಷ ಆಗಿರ್ಬೋದು. ಕೆಲವು ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಬ್ಯಾಂಕಲ್ಲಿ ಬಡ್ಡಿ ಕಡಿಮೆ ಇರುತ್ತೆ. ನೀವು ಹೆಂಗಾದರೂ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಏನಿರ್ತಾರೋ ಅವ್ರ ಹತ್ರ ಕೇಳ್ಕೊಳೋದು ತುಂಬ ಉತ್ತಮ. ಯಾಕೆಂದರೆ ಕೆಲವು ಬ್ಯಾಂಕಲ್ಲಿ ಜಾಸ್ತಿ ಇರುತ್ತೆ,
ನಿಮಗೆ ಲೋನ್ ಸ್ಯಾಂಕ್ಷನ್ ಆದಮೇಲೆ ನೀವು ನಿಮ್ಮ ಬೇಕಾದ ಶೆಡ್ ಆಗಿರ್ಬೋದು ಆಕಳನ್ನಾಗಿರ್ಬೋದು ತಂದು ಕಟ್ಕೊಂಡ್ಮೇಲೆ ಬ್ಯಾಂಕಿಂದ ಕೆಲವು ಅಧಿಕಾರಿಗಳು ಬಂದುಬಿಟ್ಟು ನಿಮ್ಮ ಶೆಡ್ನ ಮತ್ತು ಆಕಳ ಕಟ್ಟಿರೋ ಎಷ್ಟು ಆಕಳ ಕಟ್ಟಿದ್ದೀರಾ ಎಲ್ಲ ಅಲ್ಲಿ ಎಷ್ಟು ಡಾಕ್ಯುಮೆಂಟಲ್ಲಿ ಎಷ್ಟು ಬರ್ತಿದ್ದೀರಾ ಅದು ಕರೆಕ್ಟಾಗಿ ಇದೆಯಾ ಇಲ್ಲವೋ ಅಂತ ಒಂದ್ಸತಿ ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ. ಇದು ಪ್ರೊಸೀಜರ್ ಎಲ್ಲ ಇರುತ್ತೆ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಜೀನಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.